ಇಂಡಿಯಾ ವರ್ಸಸ್ ಪಾಕಿಸ್ತಾನ ಹೈ ವೋಲ್ಟೇಜ್ ಕದನ ಕ್ಷಣಗಣನೆ ಆರಂಭ ಆಗಿದೆ. ಇಡೀ ದೇಶದಾದ್ಯಂತ ಜನ ಭಾರತದ ಗೆಲುವಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಇವತ್ತು ಭಾರತ ಪಾಕ್ ಕದನ ಹೈ ವೋಲ್ಟೇಜ್ ಇಂಡೋ ಪಾಕ್ ಕದನಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಕ್ರಿಕೆಟ್ ಫೀವರ್ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ. ಟೀಮ್ ಇಂಡಿಯಾಗೆ ಅಭಿಮಾನಿಗಳಿಂದ ಚಿಯರ್ ಅಪ್ ಅನ್ನು ಹೇಳಲಾಗ್ತಾ ಇದೆ. ಗೆದ್ದು ಬಾ ಇಂಡಿಯಾ ಅಂತೇಳಿ ಆಶಿಸ್ತಿದ್ದಾರೆ. ಬದ್ಧ ವೈರಿಗಳ ವಿರುದ್ಧದ ಪಂದ್ಯದಲ್ಲಿ ಗೆಲ್ಲುವಂತೆ ಶುಭ ಕೋರ್ತಾ ಇದ್ದಾರೆ. ಹಾಗಾದರೆ ಬೆಂಗಳೂರಿನಲ್ಲಿ ಹೇಗಿದೆ ಜೋಶು ಕ್ರೇಜು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ, ಸಾಮಾನ್ಯ ಪಂದ್ಯಗಳಲ್ಲಿಯೇ ಜನ ಊಟ ತಿಂಡಿ ನಿದ್ದೆ ಬಿಟ್ಟು ಮ್ಯಾಚನ್ನು ನೋಡ್ತಾರೆ. ಇನ್ನು ಬದ್ಧ ವೈರಿಗಳ ಕಾಳಗ ಇಂಡೋ ಪಾಕಿಸ್ತಾನ್ ಮ್ಯಾಚ್ ಅಂದರೆ ಕೇಳಬೇಕಾ? ನೀವಿರೋ ಜಾಗದಲ್ಲಿ ಹೇಗಿದೆ ಕ್ರೇಜು ಜೋಶು ಅಂತ ಹೇಳಿ. ಇವತ್ತು ಸಂಡೇ ಬೆಂಗಳೂರಿನಾದ್ಯಂತ ಈ ಒಂದು ಕ್ರಿಕೆಟ್ ಫೀವರ್ ಹೆಚ್ಚಿದೆ. ಭಾರತ ಗೆಲುವಿಗಾಗಿ ಸಾಕಷ್ಟು ಜನ ಕೂಡ ಚಿಯರನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮಕ್ಕಳಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಕೂಡ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಮತ್ತು ಪಾಕ್ ಮುಖಾಮುಖಿ ಆಗುತ್ತೆ. ಆ ಮ್ಯಾಚ್ನಲ್ಲಿ ಭಾರತನೇ ಗೆಲ್ಲಬೇಕು ಅನ್ನುವಂತಹ ವಿಶೇಷ ಪೂಜೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ, ಚಿಯರನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದಿಷ್ಟು ಜನರನ್ನು ಮಾತನಾಡಿಸ್ತಾ ಹೋಗ್ತೇನೆ. ಸರ್ ಹೇಳಿ, ಇವತ್ತಿನ ಮ್ಯಾಚ್ನ ಜೋಶ್ ಹೆಂಗಿದೆ ನಿಮಗೆ? ಸರ್ ಹೈಪ್ ತುಂಬಾ ಇದೆ. ಯಾವಾಗ ಸ್ಟಾರ್ಟ್ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ. ಒಳ್ಳೆ ಮ್ಯಾಚು, ಒಳ್ಳೆ ರೈವಲ್ರಿ. ಇಂಡಿಯಾ ಪಾಕಿಸ್ತಾನ ಒಳ್ಳೆ ಗುಡ್ ಎನಿಮೀಸ್ ಥರ ಕಾಯ್ತಾ ಇದ್ದೀನಿ. ಆದರೆ ಇಂಡಿಯಾ ಗೆಲ್ಲಕ್ಕೆ ಕಾಯ್ತಾ ಇದ್ದೀನಿ, ಪಾಕಿಸ್ತಾನ ಸೋಲಕ್ಕೂ ಕಾಯ್ತಾ ಇದ್ದೀನಿ. ಸರ್ ನೀವು ಎಷ್ಟು ಕ್ಯೂರಿಯಸ್ ಆಗಿದ್ದೀರಿ? ಹಾಂ, ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಯಾಕಂದರೆ ತುಂಬ ರೇರಾಗಿ ಮೀಟ್ ಆಗ್ತಾರೆ, ಅದಕ್ಕೆ ತುಂಬ ಕ್ಯೂರಿಯಾಸಿಟಿ ಇದೆ ಸರ್. ಈಗ ಪಾಕಿಸ್ತಾನ ಮತ್ತು ಭಾರತ ಮ್ಯಾಚ್ ಅಂದ್ರೂ ಒಂಥರ ತುಂಬ ಎದುರು ನೋಡ್ತಾ ಇರುವಂಥದ್ದು. ಒಂದಿಷ್ಟು ICC ಟ್ರೋಫಿಗಳು ಮತ್ತು ಏಷ್ಯಾ ಟ್ರೋಫಿಗಳನ್ನು ಹೊರತುಪಡಿಸಿದ್ರೆ ಮುಖಾಮುಖಿ ಆಗೋದಿಲ್ಲ. ಮತ್ತು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಹಾಂ ಸರ್, ಅಂದರೆ ತುಂಬ ರೇರಾಗಿ ಮೀಟ್ ಆಗ್ತಾರಲ್ವ, ಅದಕ್ಕೇ ತುಂಬ ಕ್ಯೂರಿಯಾಸಿಟಿನೂ ಇರುತ್ತೆ. ಆಮೇಲೆ ಇದು ಏನಂದರೆ ಇದು ಯಾವುದೋ ಲಾಸ್ಟ್ ಮೀಟ್ ಆಗಿದೆ, ಇದು 50 ಓವರ್ ವರ್ಲ್ಡ್ ಕಪ್ಪಲ್ಲಿ, ಅದಕ್ಕೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ಬೈಲ್ಯಾಟ್ರಲ್ ಸೀರೀಸ್ ನಡೆಯಲ್ಲ, ಅದಕ್ಕೆ ಕ್ಯೂರಿಯಾಸಿಟಿ ಅಂತೂ ತುಂಬ ಇದೆ ಸರ್. ಸರ್ ನೀವೇನು ಹೇಳ್ತೀರಿ? ನಮ್ಮ ಬ್ಯಾಟಿಂಗ್ ಲೈನಪ್ ಬಗ್ಗೆ ಏನು ಹೇಳ್ತೀರಿ? ಮತ್ತು ಗೆಲುವಿಗಾಗಿ ಏನೆಲ್ಲ ಸ್ಟ್ರಾಟಜಿಗಳು? 2017 ರಿವೆಂಜಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಫೈನಲ್ಸಲ್ಲಿ ನಾವೇನು ಸೋತಿದ್ವಿ ಚಾಂಪಿಯನ್ಸ್ ಟ್ರೋಫಿಲಿ, ಸೊ ಆ ರಿವೆಂಜ್ನ ತೊಗೊಬೇಕಂತ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ಸೊ ನೋಡೋಣ, ಈ ಸಲ ರಿವೆಂಜ್ನ 8 ಇಯರ್ಸ್ ಆದಮೇಲೆ ಚಾನ್ಸ್ ಸಿಕ್ಕಿದೆ ನಮಗೆ ಚಾಂಪಿಯನ್ಸ್ ಟ್ರೋಫಿಲಿ. ಸೊ ಫೈನಲಲ್ಲಿ ಸೋತಿರೋ ರಿವೆಂಜ್ನ ಇದನ್ನು ನಾವು ಗೆದ್ಬಿಟ್ಟು ಅವ್ರ ಮೇಲೆ ರಿವೆಂಜ್ ತೊಗೊಂಡ್ಲೇಬೇಕಂತ ಎಲ್ಲ ಇಂಡಿಯನ್ಸು ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಈಗ ಪಾಕಿಸ್ತಾನದ ಬೌಲಿಂಗ್ ಲೈನಪ್ ಕೂಡ ಚೆನ್ನಾಗಿದೆ, ಅದನ್ನು ಎದುರಿಸೋದಕ್ಕೆ ನಮ್ಮ ಬ್ಯಾಟಿಂಗ್ ಲೈನಪ್ ಕೂಡ ಚೆನ್ನಾಗಿದೆ. ಯಾವ ಪ್ಲೇಯರ್ ಮೇಲೆ ಜಾಸ್ತಿ ನಿರೀಕ್ಷೆ ಇದೆ ಸರ್? ಸರ್ ಇವತ್ತು ನನಗೆ ಗೊತ್ತಿರೋಂಗೆ ಎಲ್ಲರೂ ಫೇವ್ರೇಟು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿನೇ ವೆಯ್ಟ್ ಮಾಡ್ತಾ ಇರೋದು. ನಾವು ಒಳ್ಳೆ 100 ಹೊಡಿಲಿ ಅಂತ ವೆಯ್ಟ್ ಮಾಡ್ತಿದ್ವಿ. ಯಾಕಂದರೆ ಲಾಸ್ಟ್ ನಾವು ನೋಡ್ತಿದ್ವಿ, ಏನು ವಿರಾಟ್ ಕೊಹ್ಲಿಯಿಂದ ಯಾವುದು ಸೆಂಚುರೀಸ್ ಬಂದಿಲ್ಲ. ಸೊ ಆ ಸೆಂಚುರೀಸ್ಗೋಸ್ಕರ ನಾವು ಕಾಯ್ತಾ, ಅದು ಪಾಕಿಸ್ತಾನದಲ್ಲಿ ಬಂದರೆ ಇನ್ನೂ ಖುಷಿನೇ ನಮಗೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಏನಾಗುತ್ತೆ ಅಂತ. ಸೆಂಚುರಿ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಸರ್ ಕೊಹ್ಲಿಯಿಂದ. ಸಹಜವಾಗಿ ಸರ್, ಪಾಕಿಸ್ತಾನ ಮೊದಲ ಪಂದ್ಯದಲ್ಲೇ ಸೋತು ಈ ಪಂದ್ಯದಲ್ಲಿ ಕೂಡ ಸೋತ್ರೆ ಟೂರ್ನಿಯಿಂದ ಹೊರಬೀಳುತ್ತೆ. ಭಾರತ ಏನಾದರೂ ಗೆದ್ರೆ ಸೆಮಿಸ್ ರೇಸ್ಗೆ ಹೋಗುತ್ತೆ. ಬ್ಯಾಟಿಂಗ್ ಲೈನಪ್ ಕೂಡ ಚೆನ್ನಾಗಿದೆ. ಏನು ಹೇಳ್ತೀರಿ, ಇನ್ನು ಯಾವ ಪ್ಲೇಯರ್ಗಳು ಹೇಗಿರಬೇಕು ಅಂತ? ಸರ್ ನಮ್ಮದು ಅಂದರೆ ಟಾಪ್ ಆರ್ಡ್ರು ಚೆನ್ನಾಗಿ ಆಡ್ತಿದೆ, ಮಿಡಲ್ ಆರ್ಡರು ಚೆನ್ನಾಗಿ ಆಡ್ತಿದೆ. ಅದರಿಂದ ನಮಗೆ ಫುಲ್ ಕಾನ್ಫಿಡೆನ್ಸ್ ಇದೆ ಸರ್ ಇಂಡಿಯಾ ಮೇಲೆ. ಪಕ್ಕ ಈ ಮ್ಯಾಚ್ ಗೆದ್ದೇ ಗೆಲ್ತಾರೆ, ಸೆಮಿಫೈನಲ್ಗೆ ಹೋಗ್ತಾರೆ. ಆಮೇಲೆ ಪಾಕಿಸ್ತಾನ ಟೂರ್ನಿಯಿಂದ ಹೊರಗೆ ಹೋಗುತ್ತೆ ಅಂದ್ಕೊಂಡಿದ್ದೀವಿ ಸರ್. ಸಹಜವಾಗಿ ಈ ಮಕ್ಕಳಿಗೂ ಕೂಡ ತುಂಬ ಜೋಶ್ ಇದೆ. ಮಕ್ಕಳು ಎಲ್ಲರೂ ಕೂಡ ಭಾರತ ಗೆಲ್ಲಬೇಕು ಅಂತ ಹೇಳಿ ವಿಷಯನ ಮಾಡ್ತಾ ಇದ್ದಾರೆ. ಅವ್ರನ್ನ ಕೂಡ ಮಾತನಾಡಿಸ್ತೀನಿ. ಇವತ್ತು ಮ್ಯಾಚ್ ಇದೆ, ಎಷ್ಟು ಜೋಶ್ ಇದೆ? ತುಂಬ ಜೋಶ್ ಇದೆ. ಭಾರತ ಗೆಲ್ಲುತ್ತೆ ಅನ್ನುವಂಥ ಫೇವ್ರೇಟ್ ನಿಮ್ಮದು ಯಾರು ಚೆನ್ನಾಗಿ ಆಡಬೇಕು? ವಿರಾಟ್ ಕೊಹ್ಲಿ. ಎಷ್ಟು ರನ್ ಹೊಡಿಬೇಕು? 100. ಓ ಸೂಪರ್. ನೀವು? ವಿರಾಟ್ ಕೊಹ್ಲಿ 100. ಇವತ್ತಿನ ಮ್ಯಾಚ್ ಬಗ್ಗೆ ಏನು ಹೇಳ್ತೀರಿ? ಮ್ಯಾಚ್ ನೋಡ್ತೀರಲ್ವಾ? ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಇಂಡಿಯಾ ಗೆಲ್ಲಬೇಕು. ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿಬೇಕು. ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿಬೇಕು, ಇಂಡಿಯಾ ಗೆಲ್ಲಬೇಕು. ಸೂಪರ್. ಮಕ್ಕಳಿಂದ ಹಿಡ್ಕೊಂಡು ಎಲ್ರಿಗೂ ಕೂಡ ಭಾರತ ಗೆಲ್ಲುವಂಥ ಫೇವರೇಟ್ ಟೀಮು. ಸೊ ಹಾಗಾಗಿ ಇವತ್ತು ಭಾರತನೇ ಗೆಲ್ಲುತ್ತೆ, ಬದ್ಧವೈರಿ ಪಾಕಿಸ್ತಾನವನ್ನು ಮಣಿಸೋದೇ ಪ್ರಮುಖ ಗುರಿ ಅನ್ನುವಂತಹ ಒಂದಿಷ್ಟು ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಇವತ್ತು ಸಂಡೇ ಆಗಿರೋದ್ರಿಂದ ಸುಮಾರು ಜನ ಮಾಲು ಅಥವಾ ಶಾಪಿಂಗು ಬೇರೆ ಬೇರೆ ಕಡೆ ಹೋಗ್ತಾ ಇದ್ರು. ಅದಕ್ಕೆಲ್ಲವೂ ಕೂಡ ಬ್ರೇಕನ್ನು ಮಾಡಿ TV ಮುಂದೆ ಕೂತ್ಕೊಳ್ತಾರೆ. ಈ ಒಂದು ಹೈ ವೋಲ್ಟೇಜ್ ಮ್ಯಾಚನ್ನು ಕೂಡ ವೀಕ್ಷಣೆಯನ್ನು ಮಾಡುವಂಥದ್ದು ಕೂಡ ಆಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.